Hello everyone. In today's class, let us see some examples of Banach space. We know the meaning of Banach space, right? In the previous class, we have discussed. What is that? Complete normed linear space is called as Banach space, right? So, then what is mean by complete? Every Cauchy sequence should be converged to any element of the normed linear space n, then we call that as complete, right? Okay, now let us go for the examples, important examples. First one is a simple example. The real linear space R and the complex linear space C are the simplest normed linear spaces under the norm modulus of x for R or C. Okay, norm x equal to mod x ಆಗುತ್ತೆ ಇನ್ ದ ರಿಯಲ್ ಲೀನಿಯರ್ ಸ್ಪೇಸ್ ಮತ್ತು ಕಾಂಪ್ಲೆಕ್ಸ್ ಲೀನಿಯರ್ ಸ್ಪೇಸಸಲ್ಲಿ ಅದು ಬನಾಚ್ ಸ್ಪೇಸ್ ಆಗಿರುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ ಅಲ್ವಾ. mod x ಅಂತಂದರೆ ಏನು ಅಂತ ಗೊತ್ತಿದೆ ನಿಮಗೆ. ಐದರ್ ಇಟ್ ಮೇ ಬಿ ಮೈನಸ್ ಆರ್ ಇಟ್ ಮೇ ಬಿ ಪ್ಲಸ್ ಆ್ಯಂಡ್ ದ ಮ್ಯಾಕ್ಸಿಮಮ್ ಆಫ್ ದಿಸ್ ಈಸ್ maximum of that x is modulus of x. Either it may be a real number or it may be complex number. ಗೊತ್ತಿದೆ ನಮಗೆ ಅಲ್ಲಿ ಕಾಶಿಸ್ ಜನರಲ್ ಪ್ರಿನ್ಸಿಪಲ್ ಆಫ್ ಕನ್ವರ್ಜೆನ್ಸ್ ಪ್ರಕಾರ ರಿಯಲ್ ಲೀನಿಯರ್ ಸ್ಪೇಸ್ ಮತ್ತು ಕಾಂಪ್ಲೆಕ್ಸ್ ಲೀನಿಯರ್ ಸ್ಪೇಸಸ್ ಎರಡೂ ಕೂಡ ಕಂಪ್ಲೀಟ್ ಅಂಡರ್ ಮ್ಯಾಟ್ರಿಕ್ಸ್ ಇಂಡ್ಯೂಸ್ಡ್ ಬೈ ದ ನಾರ್ಮ್. ಇದನ್ನು ನಾವು ಪ್ರೂವ್ ಕೂಡ ಮಾಡಿದ್ದೀವಿ ಅಲ್ವಾ. ಇದನ್ನು ಪ್ರೂವ್ ಮಾಡಿದ್ದೀವಿ, ಒಂದು ಥಿಯರಮಲ್ಲಿ ಪ್ರೂವ್ ಮಾಡಿದ್ದೀವಿ. ಸೊ ದಟ್ ಈಸ್ ಬನಾಚ್ ಸ್ಪೇಸ್. ಬನಾಚ್ ಸ್ಪೇಸಿನ ಕಂಡೀಷನ್ಸ್ ಅದನ್ನ ಹೋಲ್ಡ್ ಮಾಡುತ್ತೆ ಅದು. ಓಕೆ ಓಕೆ ನೆಕ್ಸ್ಟ್ ಒನ್ ಈಸ್ second example. The linear space Rn or Cn of all n tuples x1 x2 so on up to xn of real or complex numbers is a Banach space with the norm x equal to summation I running from 1 to n mod of xi square whole raised to 1 by 2. ಲೆಟ್ ಅಸ್ ಪ್ರೂವ್ ದಿಸ್. ಇದು ಬನಾಚ್ ಸ್ಪೇಸ್ ಆಗತ್ತೆ ಎನ್ ಟಪಲ್ಸ್ ಅಲ್ಲಿ. ರಿಯಲ್ ನಂಬರ್ಸ್ ಇರ್ಬೋದು, ಅದು ಕಾಂಪ್ಲೆಕ್ಸ್ ಎನ್ ಟಪಲ್ಸ್ ಬೇಕಾದರೂ ಇರ್ಬೋದು, ಅದರಲ್ಲಿ ಅದು ಬನಾಚ್ ಸ್ಪೇಸ್ ಆಗತ್ತೆ ಅಂತ ನಾವು ಹೇಳ್ತಿದ್ದೀವಿ. ಹಾಗಾದರೆ ಹೇಗಾಗತ್ತೆ ಅನ್ನೋದನ್ನು ನೋಡೋಣ ಈಗ. ಸಿನ್ಸ್ this norm x represent the distance of any points x1 x2 so on up to xn from the origin, which is always true, that is by the definition, then norm x is ವೆಲ್ ಡಿಫೈನ್ಡ್ ಅಲ್ವಾ. ನಾರ್ಮ್ ಎಕ್ಸ್ ಅನ್ನು ಡಿಫೈನ್ ಮಾಡುವಾಗ ನಾವೇನು ತಗೊಂಡಿದ್ವಿ ಫಂಕ್ಷನ್ನು ಡಿ ಆಫ್ ಎಕ್ಸ್ ಕಾಮ ವೈ, ವೇರ್ ಡಿ ಇಸ್ ದ ಡಿಸ್ಟೆನ್ಸ್, ರೈಟ್. ಓಕೆ, ಇಲ್ಲಿ ಎನ್ ಟಪಲ್ಸ್ ಅನ್ನು ಕನ್ಸಿಡರ್ ಮಾಡ್ತಾ ಇರೋದಕ್ಕೆ ಎನ್ ಎಲಿಮೆಂಟ್ಸ್ ಇದೆ. ಆ ಎನ್ ಎಲಿಮೆಂಟ್ಸ್ ಅಲ್ಲಿ ಯಾವ್ದು ಪಾಯಿಂಟ್ಸ್ ಅಲ್ಲಿ ಇರುವಂತಹ ಯಾವುದೇ ಎರಡು ಪಾಯಿಂಟಿನ ಮಧ್ಯದಲ್ಲಿ ಇರುವಂತಹ ಡಿಸ್ಟೆನ್ಸ್ ಅನ್ನ ಈ ನಾರ್ಮ್ ಎಕ್ಸ್ ರಿಪ್ರೆಸೆಂಟ್ ಮಾಡ್ತಿದೆ ಅಂತ ನಾವು ತಗೊಳ್ತಾ ಇದ್ದೀವಿ. ದಟ್ ಈಸ್ ಬೈ ದ ಡೆಫಿನೇಷನ್ ಆಫ್ ದಿ ಫಂಕ್ಷನ್. ಸೊ ಫಸ್ಟ್ ಕಂಡೀಷನ್ ಅನ್ನ, ನಾರ್ಮ್ಡ್ ಲೀನಿಯರ್ ಸ್ಪೇಸಿನ ಫಸ್ಟ್ ಕಂಡೀಷನ್ ಅನ್ನ ಪ್ರೂವ್ ಮಾಡೋಣ. ಸಿನ್ಸ್ ಫಾರ್ ಈಚ್ ಎಕ್ಸ್ ಐ ನ ಮಾಡ್ಯುಲಸ್ ಅನ್ನ ತಗೊಂಡಾಗ ದಟ್ ವಿಲ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 and norm x equal to 0 if and only if mod of xi square equal to 0. that is always true. xi 0 ಆಯಿತು ಅಂತಂದರೆ xi ಸ್ಕ್ವೇರ್ ಕೂಡ 0 ಆಗುತ್ತೆ. ಈಗ this implies and implied by xi equal to 0 for I equal to 1 2 3 and so on up to n, so that x equal to 0. hence norm x equal to 0 if and only if x equal to 0. ಡೈರೆಕ್ಟ್ ಕನ್ಕ್ಲೂಷನ್ ಆಬ್ಟೇನ್ ಆಗುತ್ತೆ. ನೀವು xi ಅನ್ನು 0 ಅಂತ ತಗೊಂಡ್ರೆ ಆಟೋಮೆಟಿಕ್ ಆಗಿ ನಾರ್ಮ್ ಆಫ್ xi 0 ಬರುತ್ತೆ ನಮಗೆ ಅಂತ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಅನ್ನು ಪ್ರೂವ್ ಮಾಡ್ಕೊಳ್ಳೋಣ. ಎಕ್ಸ್ ಅನ್ನುವಂಥದ್ದು ಎನ್ ಟಪಲ್ಸ್ ಅಲ್ವಾ, ವೈ ಅಂತಂದರೆ ಎನ್ ಟಪಲ್ಸ್ ಆಫ್ ವೈ ಬಿಲಾಂಗ್ಸ್ ಟು ಆರ್ ಎನ್. ದೆನ್ ದ ಸ್ಪೇಸ್ ಆರ್ ಎನ್ ಅಂತ ಕರಿತೀವಿ. ಎಕ್ಸ್ ಪ್ಲಸ್ ವೈ ಏನಾಗುತ್ತೆ, ಅದು x1 ಪ್ಲಸ್ y1 x2 ಪ್ಲಸ್ y2 x3 ಪ್ಲಸ್ y3 ಆ್ಯಂಡ್ ಸೋ ಆನ್ up to xn plus yn. So norm of x plus y the whole square is equal to summation I running from 1 to n mod of xi plus yi the square.
Okay, so this will be less than or equal to summation I running from 1 to n. ಇದನ್ನ ಸಪ್ರೇಟ್ ಮಾಡಿದ್ರೆ ಎಕ್ಸ್ ಐ ವೈ ಐ ದ ಸ್ಕ್ವೇರ್ ಇದೆ, ಎಕ್ಸ್ ಐ ವೈ ಐ ಪ್ಲಸ್ ಎಕ್ಸ್ ಐ ವೈ ಐ ಅಂತ ಮಾಡ್ಕೊಳ್ಳಿ, ನೀವು ಸಪ್ರೇಟ್ ಮಾಡ್ಕೊಳ್ಬೋದು. ಸೊ ಈಗ ಅಗೇನ್ ಎಕ್ಸ್ ಐ ಪ್ಲಸ್ ವೈ ಐ ಒಂದನ್ನು ಆ್ಯಸ್ ಇಟ್ ಈಸ್ ಇಟ್ಟಿದ್ದೀನಿ, ಬಟ್ ಇನ್ನೊಂದು ಎಕ್ಸ್ ಐ ಪ್ಲಸ್ ವೈ ಐ ಅನ್ನು ಇಲ್ಲ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಹಾಕ್ಕೊಂಡು ಸ್ಪ್ಲಿಟ್ ಮಾಡ್ಕೊಂಡಿದ್ದೇವೆ. Okay, so this will be again less than or equal to, here I take xi plus yi to inside, we get I running from 1 to n mod of xi plus yi into mod of xi plus I summation I running from 1 to n xi plus yi into mod of yi using Cauchy's inequality for each sum. ಫಸ್ಟ್ ಕ್ಲಾಸಿನ ಅಲ್ಲಿ ನಾವು ಇದನ್ನು ಸ್ಟಡಿ ಮಾಡಿದ್ದೀವಿ. ಯಾವಾಗ ಇದು ಫಸ್ಟ್ ಇನ್ಇಕ್ವಾಲಿಟಿಯನ್ನು ಸ್ಟಡಿ ಮಾಡಿದ್ದೀವಿ ಅಲ್ವಾ? ಆ ಫಸ್ಟ್ ಇನ್ಇಕ್ವಾಲಿಟಿಯಲ್ಲಿ ನಾವು ಪಿ ಮತ್ತು ಕ್ಯೂ ವ್ಯಾಲ್ಯೂ ಅನ್ನು 2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಕರೆಕ್ಟಾ? ಯಾವ ಥಿಯರಮ್ ಅದು? ಯಾವ ಇನ್ಇಕ್ವಾಲಿಟಿ ಅಂತ ಹೇಳ್ತೀವಿ ನಾವು ಅದನ್ನ? ಹೋಲ್ಡರ್ಸ್ ಇನ್ಇಕ್ವಾಲಿಟಿ, ರೈಟ್? So, according to the Holder's inequality, summation I running from 1 to n mod of xi yi is less than or equal to summation I running from 1 to n mod of xi raised to p whole raised to 1 by p into summation I running from 1 to n mod of yi raised to q whole raised to 1 by q. ಇಲ್ಲಿ ಕಂಡೀಷನ್ ಇತ್ತು 1 ಬೈ ಪಿ ಪ್ಲಸ್ 1 ಬೈ ಕ್ಯೂ ಈಕ್ವಲ್ ಟು 1. ಪಿ ವ್ಯಾಲ್ಯೂ ಮತ್ತು ಕ್ಯೂ ವ್ಯಾಲ್ಯೂ 2 ಈಕ್ವೇಟ್ ಮಾಡಿದಾಗ ನಮಗೆ ಕಾಶೀಸ್ ಇನ್ಇಕ್ವಾಲಿಟಿ ಸಿಗತ್ತೆ ಅಂತ ಹೇಳ್ತೀವಿ. ಸೊ ಆ ಇನ್ಇಕ್ವಾಲಿಟಿಯನ್ನು ನಾವು ಇಲ್ಲಿ ಯೂಸ್ ಮಾಡಿಕೊಂಡಾಗ ನಮ್ಗೆ ಇಲ್ಲಿ ಸಿಗುವಂಥದ್ದು ಈ ಕಂಡೀಷನ್ಸ್. ಸೊ ಅದನ್ನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ, ಸ್ಕ್ವೇರ್ ಮಾಡ್ಕೊಂಡಿದ್ದೀನಿ ನಾನು ನಾರ್ಮಿಂದು. ಸೊ ನಾರ್ಮಲಿ ಕೂಡ ಕಾಶೀಸ್ ಇನ್ಇಕ್ವಾಲಿಟಿಯನ್ನು ನಾವು ಪ್ರೂವ್ ಮಾಡೋಕ್ಕೆ ಬರುತ್ತೆ, ಅದು ಕೂಡ ನಮ್ಗೆ ಸಿಗುವಂಥದ್ದು ಹೋಲ್ಡರ್ಸ್ ಇನ್ಇಕ್ವಾಲಿಟಿಯಿಂದನೇ. ಸೊ ಬೈ ಯೂಸಿಂಗ್ ದೋಸ್ ಕಂಡೀಷನ್ಸ್ ವಿಲ್ ಗೆಟ್ this summation I running from 1 to n mod of xi plus yi the whole square whole raised to 1 by 2 as norm of x plus y into this, the value is norm of x, this value is norm of x plus y, this value is norm of y. ಇದು ಹೇಗೆ? ಇಲ್ಲಿ ಕೊಟ್ಟಿರುವಂತಹ ಫಂಕ್ಷನ್ ಇಂದ. ಇಲ್ಲಿ ಫಂಕ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ನಾರ್ಮ್ ಎಕ್ಸ್ ಈಕ್ವಲ್ ಟು ಸಮೇಷನ್ ಐ ರನ್ನಿಂಗ್ ಫ್ರಮ್ 1 to n ಮಾಡ್ ಆಫ್ ಎಕ್ಸ್ ಐ ಸ್ಕ್ವೇರ್ ಹೋಲ್ ರೇಸ್ ಟು 1 by 2. ಇಲ್ಲಿ ಮಾಡ್ ಆಫ್ ಎಕ್ಸ್ ಐ ಇದ್ದಲ್ಲಿ ಫಸ್ಟ್ ಟರ್ಮಲ್ಲಿ ಎಕ್ಸ್ ಐ ಪ್ಲಸ್ ವೈ ಐ ಇದೆ. ಸೊ ನಾರ್ಮ್ ಆಫ್ ಎಕ್ಸ್ ಪ್ಲಸ್ ವೈ ಐತಿದು, ಇದಂತೂ ಡೈರೆಕ್ಟೇ ಇದೆ ನಾರ್ಮ್ ಎಕ್ಸ್. ಇದು ಪುನಃ ನಾರ್ಮ್ ಆಫ್ ಎಕ್ಸ್ ಪ್ಲಸ್ ವೈ ಫಂಕ್ಷನ್ನಿನ ಡೆಫಿನೇಷನಿಂದ ಸಿಗುವಂಥದ್ದು. ಸೊ ಈ ಥರ ನಮಗೆ ಇದು ಆಪ್ಟೇನ್ ಆಗುತ್ತೆ. ಇದರಲ್ಲಿ ನಾರ್ಮ್ ಆಫ್ ಎಕ್ಸ್ ಪ್ಲಸ್ ವೈ ಅನ್ನು ಕಾಮನ್ ಔಟ್ಸೈಡ್ ತಗೊಂಡ್ರೆ ಉಳಿದಿರೋ ನಾರ್ಮ್ ಎಕ್ಸ್ ಪ್ಲಸ್ ನಾರ್ಮ್ ವೈ ಆಯಿತು. ಓಕೆ, ಸೊ ನಮ್ಗೆ ಗೊತ್ತಿರೋ ಪ್ರಕಾರ ನಾರ್ಮ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ನಾಟ್ ಈಕ್ವಲ್ ಟು 0. ದೇರ್ಫೋರ್ ಫ್ರಾಮ್ ದಿಸ್ ವಿ ಗೆಟ್ norm of x plus y is less than or equal to norm x plus norm y. Okay, this is the second condition. Next condition, scalars ಗೆ norm of alpha x ಅನ್ನು ಕನ್ಸಿಡರ್ ಮಾಡಿದ್ದೀವಿ. ಸೊ ಸಮೇಷನ್ ಐ ರನ್ನಿಂಗ್ ಫ್ರಮ್ 1 to n ಇದು ಇಲ್ಲಿ ಏನಾಗುತ್ತೆ ಅಂತಂದರೆ ಮಾಡ್ ಆಫ್ ಆಲ್ಫಾ ಎಕ್ಸ್ ಐ ಸ್ಕ್ವೇರ್ ಹೋಲ್ ರೇಸ್ ಟು 1 by 2 ಡೆಫಿನೇಷನನ್ನು ಅಪ್ಲೈ ಮಾಡಿದಾಗ ಇದು ಫಂಕ್ಷನ್ನಿನ ಡೆಫಿನೇಷನ್ ಅವರೇ ಕೊಟ್ಟಿದ್ದಾರೆ ನಮಗೆ ಇಲ್ಲಿ. ಸೊ ಅದಕ್ಕಾಗಿ ನಿಮ್ಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ, ಇದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡಿಕೊಂಡ್ರೆ ಆಯಿತು. ನಾವು ಅಪ್ಲೈ ಮಾಡಿಕೊಂಡಾಗ by definition of a norm we have from the condition 3, this can be separate as modulus of alpha into summation I running from xi square whole raised to 1 by 2. So this will be mod alpha as it is ಇಟ್ಕೊಂಡಿದ್ದೀನಿ, ಇದರ ವ್ಯಾಲ್ಯೂ norm x ಜಸ್ಟ್ ಅಪ್ಲೈ ಮಾಡಿರೋದು, ಒಂದು ಫಂಕ್ಷನ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿರೋದು. ಸೊ ಈ ಎಲ್ಲ ಕೇಸಸ್ಗಳಿಂದ ನೋಡಿ, ಒಂದು ನೆನ್ಪಿಟ್ಕೊಳ್ಳಿ, ಈ ಸಮೇಷನ್ ಅನ್ನುವಂಥದ್ದು
ಎಕ್ಸ್ ಐಗೆ ಮಾತ್ರ ಸಿಕ್ಕಿದೆ. ಈ ಸಮೇಷನ್ ಆಲ್ಫಾಗೆ ಯಾವುದೇ ರೀತಿಯಾದಂಥ ಇಫೆಕ್ಟನ್ನು ಮಾಡೋದಿಲ್ಲ. ಸೊ ಅದಕ್ಕಾಗಿ ನಮಗೆ ಇಲ್ಲಿ ಈ ಸಮೇಷನ್ ಇದನ್ನು ಹೊರಗಡೆ ಇಟ್ಕೊಳ್ಳಿಕ್ಕಾಗತ್ತೆ ಸಮೇಷನ್ನಿಂದ. ಇದಕ್ಕೆ ಅಪ್ಲೈ ಮಾಡಬೇಕು ಅಂತ ಇರೋದಿಲ್ಲ ಈಗ ಎಲ್ಲ ಕಂಡೀಷನ್ಸ್. ಓಕೆ, so from all the three cases n1 n2 n3 Rn is normed linear space ಅಂತ ಆಯಿತು. ಸೊ ಈಗ ಕಂಪ್ಲೀಟ್ನೆಸ್ ಪ್ರಾಪರ್ಟಿಯನ್ನು ಪ್ರೂವ್ ನಾರ್ಮಡ್ ಲೀನಿಯರ್ ಸ್ಪೇಸ್ ಜೊತೆಗೆ ಕಂಪ್ಲೀಟ್ನೆಸ್ ಪ್ರಾಪರ್ಟಿ ಬೇಕು, ಆವಾಗ ಮಾತ್ರ ಅದು ಬನಾತ್ ಸ್ಪೇಸ್ ಆಗುತ್ತೆ. ಕಂಪ್ಲೀಟ್ನೆಸ್ ಪ್ರಾಪರ್ಟಿಯನ್ನು ಪ್ರೂವ್ ಮಾಡುವಾಗ ಒಂದು ಕಾಶಿ ಸೀಕ್ವೆನ್ಸನ್ನು ಕನ್ಸಿಡರ್ ಮಾಡ್ತಿದ್ದೀವಿ ನಾವು. ಎಕ್ಸ್ ಪಿ ಅಂತ ತೊಗೊಂಡಿದ್ದೀವಿ, ಅದು ಕಾಶಿ ಸೀಕ್ವೆನ್ಸ್ ಇನ್ Rn ಅಂತ ತಗೊಳ್ಳಿ. ಸೊ ಆ ಕಾಶಿ ಸೀಕ್ವೆನ್ಸ್ ಏನಾಗಬೇಕು, ಅದರಲ್ಲೇ ಎನ್ನಲ್ಲೇ ಇರುವಂಥ ಎನ್ ಇಲ್ಲಿ Rn, ಸೊ ಅದರಲ್ಲೇ ಇರುವಂಥ ಎಲಿಮೆಂಟಿಗೆ ಕನ್ವರ್ಜ್ ಆಗಬೇಕು, ರೈಟ್. ಸೊ ಎಕ್ಸ್ ಪಿ ಅದನ್ನು ಏನು ಹೇಗೆ ಬರಿತೀವಿ ನಾವು, ಸೀಕ್ವೆನ್ಸಲ್ಲಿ ಎಲಿಮೆಂಟ್ಸ್ ಇದೆ, x1p x2p x3p ಲೈಕ್ ದಿಸ್ ಎಲಿಮೆಂಟ್ಸ್. ಸೊ ದೆನ್ ಫಾರ್ ಎನಿ ಗಿವನ್ ಎಪ್ಸಿಲಾನ್ ಗ್ರೇಟರ್ ದೆನ್ 0 ಎರಡು ಎಲಿಮೆಂಟ್ಸನ್ನು ತಗೊಳ್ಳೋಣ. ಎಕ್ಸ್ ಪಿ ಮೈನಸ್ yp norm of this is equal to, according to the definition of norm what we have defined is summation I running from 1 to n mod of xip minus particular element xi the square whole raised to 1 by 2 which is less than epsilon for p greater than or equal to p naught. Hence xp tending to x in the norm, ಈ ವ್ಯಾಲ್ಯೂ ಲೆಸ್ ದೆನ್ ಎಪ್ಸಿಲಾನ್ ಬರೋದಕ್ಕೆ ಟೆಂಡಿಂಗ್ ಟು ನಾರ್ಮ್ ಅಂತ ಹೇಳ್ತೀವಿ. ಅಗೇನ್ ಎಕ್ಸ್ ಬಿಲಾಂಗ್ಸ್ ಟು Rn ಇರೋದಕ್ಕೆ Rn ಇಸ್ ಅ ಕಂಪ್ಲೀಟ್ ನಾರ್ಮಲ್ ಲೀನಿಯರ್ ಸ್ಪೇಸ್ ಅಂತ ಆಯಿತು. ಸೊ ನಾರ್ಮಡ್ ಲೀನಿಯರ್ ಸ್ಪೇಸ್ ಅಂತ ಕರೆಕ್ಟಾಗಿ ನಮಗೆ ಸಿಕ್ಕಿದೆ. ಫಸ್ಟ್ ಕಂಡೀಷನ್ನಲ್ಲಿ ನಾರ್ಮ್ ಲೀನಿಯರ್ ಸ್ಪೇಸ್ ಅಂತ ಪ್ರೂವ್ ಮಾಡಿದ್ದೀವಿ. ನಾರ್ಮಡ್ ಲೀನಿಯರ್ ಸ್ಪೇಸಿನ ಎಲ್ಲ ಪ್ರಾಪರ್ಟೀಸನ್ನು ಪ್ರೂವ್ ಮಾಡಿದ್ದೀವಿ. ಆಫ್ಟರ್ ದಟ್ ಅದ್ರ ಕಂಪ್ಲೀಟ್ನೆಸ್ ಪ್ರಾಪರ್ಟಿಯನ್ನು ಪ್ರೂವ್ ಮಾಡಿದ್ದೀವಿ. ಇದರಿಂದ ನಮ್ಗೆ ಏನು ಸಿಗುತ್ತೆ ಅಂತಂದರೆ ಈ Rn ಅನ್ನುವಂಥದ್ದು ಬನಾತ್ ಸ್ಪೇಸ್ ಅಂತ ಸಿಗುತ್ತೆ. ಇದೇ ಥರ ನಮಗೆ ಕಾಂಪ್ಲೆಕ್ಸ್ ನಂಬರ್ಸಿಗೂ ಆಬ್ಟೇನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಎರಡು ರಿಮಾರ್ಕ್, ಇದೇ ಒಂದು ಇದನ್ನ ಇಟ್ಕೊಂಡು ನಾವು ಸೇಮ್ ಇದೆ ಇಲ್ಲಿ 2 ಬದಲಿಗೆ ಪಿ ಅಂತ ಹಾಕ್ಕೊಂಡಾಗ ಪಿ ರನ್ನಿಂಗ್ ಪಿ ಇನ್ ಬಿಟ್ವೀನ್ 1 to ಇನ್ಫಿನಿಟಿ ಇದ್ದಾಗ ಅದನ್ನು ನಾವು LPn ಅಂತ ಸ್ಪೇಸ್ ಅಂತ ಕರಿತೀವಿ, LP ಸ್ಪೇಸ್ ಅಂತ ಕರಿತೀವಿ. ಆ್ಯಂಡ್ ಅಗೇನ್ ಮಾಡ್ಯುಲಸ್ ಆಫ್ ನಾರ್ಮ್ ಆಫ್ ಎಕ್ಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಆಫ್ mod of x1 mod of x2 so on up to xn which is denoted by L infinity n with these two norm Rn and Cn are Banach space. ಇದೇ ಥರನೇ ಇದು ಎರಡು ಪ್ರಾಬ್ಲಮ್ ಕೂಡ ಏನು ನಮಗೆ ಪ್ರೂವ್ ಮಾಡಲಿಕ್ಕೆ ಸಿಗತ್ತೆ. ಓಕೆ, ಲೆಟ್ ಅಸ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್.